ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸುಧಾ ಭಟ್ ಕುಕಿಂಗ್ ಚಾನಲಿಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟೆಂಟಾಗಿ ಚಕ್ಲಿ ಮಾಡುವ ವಿಧಾನವನ್ನು ಶೇರ್ ಮಾಡ್ತಾ ಇದ್ದೇನೆ. ಮನೆಯಲ್ಲೇ ಇರುವ ಸಾಮಗ್ರಿಗಳನ್ನು ಉಪಯೋಗಿಸಿ ದಿಢೀರಾಗಿ ಈ ಚಕ್ಲಿಯನ್ನು ಮಾಡ್ಕೊಂಡು ಬಿಡಬಹುದು. ಗರಿಗರಿಯಾಗೂ ಇರುತ್ತೆ, ಹಾಗೆ ಬಾಯಲ್ಲಿಟ್ಟರೆ ಕರಗೋಗುತ್ತೆ. ಈ ಚಕ್ಲಿ ಮಾಡುವ ವಿಧಾನವನ್ನು ನೋಡೋಣ. ನಾನಿಲ್ಲಿ ಹಬ್ಬಕ್ಕೆ ಸುಲಭವಾಗಿ ಚಕ್ಲಿ ಮಾಡುವ ವಿಧಾನವನ್ನು ತೋರಿಸ್ತಾ ಇದ್ದೇನೆ. ಹಾಗಾದರೆ ಇನ್ಯಾಕೆ ತಡ, ರೆಸಿಪಿ ಶುರು ಮಾಡೋಣ. ಚಕ್ಲಿ ಮಾಡಲು ಏನೆಲ್ಲ ಸಾಮಗ್ರಿ ಬೇಕು ಅಂತ ನೋಟ್ ಮಾಡಿದ್ದೇನೆ, ಒಂದು ಸಲ ನೋಡ್ಕೊಂಡು ಬನ್ನಿ. 3 ಕಪ್ ಅಕ್ಕಿ ಹಿಟ್ಟು ಹಾಗೂ 1 ಕಪ್ ಪುಟಾಣಿ ಹಿಟ್ಟನ್ನು ತೆಗೆದುಕೊಂಡು ಅದಕ್ಕೆ 1 ಟೇಬಲ್ ಚಮಚ ಬಿಳಿ ಎಳ್ಳು ಹಾಗೂ 1 ಚಮಚ ಅಜ್ವೈನ ಅಥವಾ ಓಂ ಕಾಳನ್ನು ಕ್ರಷ್ ಮಾಡಿ ಸೇರಿಸಿದ್ದೇನೆ. ಹಾಗೆ 1/4 ಚಮಚ ಅರಿಶಿನ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಈಗೊಂದು ಮುಖ್ಯವಾದ ಪದಾರ್ಥ ಇದಕ್ಕೆ ಸೇರಿಸಬೇಕು. ನಾನಿಲ್ಲಿ 50 ಗ್ರಾಮ್ ಬೆಣ್ಣೆಯನ್ನು ತೆಗೆದುಕೊಂಡಿದ್ದೇನೆ. ಬೆಣ್ಣೆ ಹಾಕೋದ್ರಿಂದ ಚಕ್ಲಿ ಗರಿಗರಿಯಾಗೂ ಬರುತ್ತೆ ಹಾಗೂ ಲಘುವಾಗೂ ಇರುತ್ತೆ, ಬಾಯಲ್ಲಿಟ್ಟರೆ ಕರಗಿ ಹೋಗುತ್ತೆ. ಈಗ ನಾನಿಲ್ಲಿ ಬೆಣ್ಣೆಯನ್ನು ಬಿಸಿ ಮಾಡಿ ಇದಕ್ಕೆ ಸ್ವಲ್ಪವೇ ಹಾಕಿ ಸೇರಿಸ್ಕೊಳ್ತಾ ಇದ್ದೇನೆ. ನಾವು ಹಾಕಿದ ಬೆಣ್ಣೆ ಹಿಟ್ಟಿಗೆಲ್ಲ ಮಿಕ್ಸ್ ಆಗುವಂತೆ ಫಸ್ಟು ಕಲಿಸ್ಕೊಳ್ಬೇಕು. ಈ ಥರ ಸ್ವಲ್ಪವೇ ಹಾಕುತ್ತಾ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ಈ ಥರ ಕಲಸಿ ಮುಷ್ಟಿಯಲ್ಲಿ ಹಿಡಿದರೆ ಹಿಟ್ಟು ಮುದ್ದೆಯಾಗಿ ಬರಬೇಕು. ಅಲ್ಲಿಯ ತನಕ ನಾವು ಇದಕ್ಕೆ ಬೆಣ್ಣೆಯನ್ನು ಹಾಕಬೇಕು. ಇಲ್ಲಿ ಬೆಣ್ಣೆಯ ಬದಲಿಗೆ ಎಣ್ಣೆಯನ್ನು ಕಾಸಿ ಕೂಡ ಹಾಕಬಹುದು ಅಥವಾ ತುಪ್ಪವನ್ನು ಕೂಡ ಸೇರಿಸಬಹುದು. ಆದರೆ ಬೆಣ್ಣೆ ಹಾಕುವುದರಿಂದ ಚಕ್ಲಿ ತುಂಬ ರುಚಿಯಾಗಿ ಬರುತ್ತದೆ. ಇದಕ್ಕೆ ಈಗ ನೀರನ್ನು ಸ್ವಲ್ಪ ಬಿಸಿ ಮಾಡಿ ಸೇರಿಸಿಕೊಳ್ಳಬೇಕು. ನಾನು ಇಲ್ಲಿ ನೀರಿಗೆ ಉಪ್ಪು ಹಾಕಿ ಬೆಚ್ಚಗೆ ಮಾಡಿಕೊಂಡಿದ್ದೇನೆ. ಬಹಳ ಕುದಿಸುವುದು ಬೇಡ, ಬೆಚ್ಚಗೆ ಆದರೆ ಸಾಕು. ನೀರಿಗೆ ಉಪ್ಪು ಹಾಕುವುದರಿಂದ ಚಕ್ಲಿ ಹಿಟ್ಟಿಗೆ ಸರಿಯಾಗಿ ಉಪ್ಪು ಹಿಡಿಯುತ್ತದೆ. ಈಗ ಎಷ್ಟು ಬೇಕೋ ಅಷ್ಟು ನೀರು ಹಾಕಿಕೊಳ್ಳುತ್ತಾ ಕಲಸಿಕೊಳ್ಳಬೇಕು. ಚಕ್ಲಿ ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿ ಕಲಸಿಕೊಳ್ಳಬೇಕು. ಕಲಸಿಕೊಂಡು ಚೆನ್ನಾಗಿ ನಾದಿಕೊಂಡು ಆಗಿಂದಾಗೆ ಮಾಡುವ, ದಿಢೀರಾಗಿ ಮಾಡುವ ಚಕ್ಲಿ ಇದು. ನೋಡಿ, ಇಲ್ಲಿ ನಾ ತೋರಿಸ್ತಾ ಇದ್ದೇನಲ್ಲ, ಈ ಥರ ಹಿಟ್ಟು ಗಟ್ಟಿಯಾಗಿ ಕಲಸಿಕೊಳ್ಳಬೇಕು. ತುಂಬ ಚೆನ್ನಾಗಿ ಹಿಟ್ಟನ್ನು ನಾದಿಕೊಳ್ಳಬೇಕು. ಎಷ್ಟು ಚೆನ್ನಾಗಿ ಹಿಟ್ಟು ನಾದಿಕೊಳ್ಳುತ್ತೇವೋ ಅಷ್ಟೇ ಚೆನ್ನಾಗಿ ಚಕ್ಲಿ ಸುತ್ತಲೂ ಬರುತ್ತದೆ. ಈಗ ಹಿಟ್ಟು ಕಲಸಿ ಆಗಿದೆ. ಗ್ಯಾಸ್ ಮೇಲೆ ಎಣ್ಣೆಯನ್ನು ಕಾಯಲು ಇಡಬೇಕು. ಎಣ್ಣೆಯನ್ನು ದೊಡ್ಡ ಉರಿಯಲ್ಲೇ ಇಟ್ಟು ಚೆನ್ನಾಗಿ ಕಾಯಿಸಿಕೊಳ್ಳಬೇಕು. ಅಲ್ಲಿಯವರೆಗೆ ಈ ಕಡೆ ಈ ಥರ ಚಕ್ಲಿ ಮೌಲ್ಡನ್ನು ತೆಗೆದುಕೊಂಡು ಚಕ್ಲಿ ಸುತ್ತುವ ತಾಳಿಯನ್ನು ಅದರೊಳಗಿಟ್ಟು ಅದಕ್ಕೆ ಎಣ್ಣೆಯನ್ನು ಸವರಿಕೊಳ್ಳಬೇಕು. ಈ ಥರ ಎಣ್ಣೆ ಸವರಿಕೊಳ್ಳುವುದರಿಂದ ಚಕ್ಲಿ ಸುತ್ತುವಾಗ ಕಟ್ಟಾಗುವುದಿಲ್ಲ ಹಾಗೂ ಚಕ್ಲಿಯ ಹಿಟ್ಟು ಒಳಗೆ ಅಂಟಿಕೊಳ್ಳುವುದಿಲ್ಲ. ಚೆನ್ನಾಗಿ ಚಕ್ಲಿ ಸುತ್ತಲೂ ಬರುತ್ತದೆ. ಈಗ ಸ್ವಲ್ಪ ಹಿಟ್ಟನ್ನು ತೆಗೆದುಕೊಂಡು ಮತ್ತೊಂದು ಸಲ ಚೆನ್ನಾಗಿ ನಾದಿಕೊಂಡು ಚಕ್ಲಿಯ ಮೌಲ್ಡೊಳಗೆ ಹಿಟ್ಟನ್ನು ಸೇರಿಸಿಕೊಂಡು ಚಕ್ಲಿಯನ್ನು ಸುತ್ತಬೇಕು. ನೋಡಿ, ಈ ಥರ ಮಾಡಿ ಚಕ್ಲಿ ಹಿಟ್ಟನ್ನು ಇದರೊಳಗೆ ಹಾಕಿ ಚಕ್ಲಿಯನ್ನು ಸುತ್ತಿಕೊಳ್ಳಬೇಕು. ಒಂದು ಬಟ್ಟಲಿನಲ್ಲಿ ಸುತ್ತಿಕೊಳ್ಳಬಹುದು, ಇಲ್ಲಾಂದರೆ ಬಾಳೆ ಎಲೆಯ ಮೇಲೂ ಕೂಡ
ಸುತ್ತಿಕೊಳ್ಳಬಹುದು. ನಾನಿಲ್ಲಿ ಒಂದು ಬಟ್ಟಲನ್ನು ತೆಗೆದುಕೊಂಡು ಅದರೊಳಗೆ ಚಕ್ಕಲಿಯನ್ನು ಸುತ್ತಿಕೊಳ್ತೇನೆ. ನೋಡಿ ಎಷ್ಟು ಚೆನ್ನಾಗಿ ಚಕ್ಕಲಿ ಸುತ್ತಲೂ ಬರುತ್ತದೆ, ಎಲ್ಲೂ ಕಟ್ಟಾಗುತ್ತಾ ಇಲ್ಲ. ಈ ಥರ ಚಿಕ್ಕ ಚಿಕ್ಕ ಚಕ್ಕಲಿಯನ್ನು ಬೇಕಾದರೂ ಮಾಡಿಕೊಳ್ಳಬಹುದು ಅಥವಾ ದೊಡ್ಡದಾಗಿ ಕೂಡ ಸುತ್ತಿಕೊಳ್ಳಬಹುದು. ಒಂದೇ ಬಾರಿಗೆ ಒಂದು 8ರಿಂದ 10 ಚಕ್ಕಲಿಯನ್ನು ಸುತ್ತಿಟ್ಟುಕೊಳ್ಳಬಹುದು. ಜಾಸ್ತಿ ಸುತ್ತಿಟ್ಟುಕೊಂಡರೆ ಒಣಗಿ ಹೋಗುತ್ತದೆ, ಆವಾಗ ಚಕ್ಕಲಿ ಚೆನ್ನಾಗಿ ಬರುವುದಿಲ್ಲ. ಈಗ ನಾನು ಒಂದು 8ರಿಂದ 10 ಚಕ್ಕಲಿಯನ್ನು ಸುತ್ತಿಕೊಂಡಿದ್ದೇನೆ. ಈಗ ಈ ಕಡೆ ಎಣ್ಣೆ ಚೆನ್ನಾಗಿ ಕಾದಿದೆ. ಒಂದೊಂದಾಗಿ ಬಂಡಿಯಲ್ಲಿ ಬಿಡಬೇಕು. ಎಣ್ಣೆ ಕಾದಿದೆಯಾ ಅಂತ ನೋಡಲು ಒಂದು ಚೂರು ಚಕ್ಕಲಿ ಹಿಟ್ಟನ್ನು ಹಾಕಿದ ಕೂಡಲೇ ಅದು ಮೇಲೆ ಬಂದರೆ ಎಣ್ಣೆ ಕಾದಿದೆ ಅಂತ ಅರ್ಥ. ಈಗ ಒಂದೊಂದಾಗಿ ಚಕ್ಕಲಿಯನ್ನು ಸಟ್ಟುಗದ ಸಹಾಯದಿಂದ ಇಲ್ಲಿ ನಾನು ಬಿಡುತ್ತಾ ಇದ್ದೇನೆ. ನೋಡಿ, ಎಲ್ಲೂ ಮುರಿಯಲಿಲ್ಲ, ಕಟ್ಟು ಕೂಡ ಆಗಲಿಲ್ಲ. ಚಕ್ಕಲಿ ತುಂಬ ಹಗುರವಾಗಿ ಬಂದಿದೆ. ಎಣ್ಣೆಯಲ್ಲಿ ಬಿಟ್ಟ ತಕ್ಷಣ ಚಕ್ಕುಲಿಯನ್ನು ಮಗುಚಿ ಹಾಕಬಾರದು. ಒಂದು ಕಡೆ ಕೆಂಪಾದ ಕೂಡಲೇ ಇನ್ನೊಂದು ಕಡೆ ಮಗುಚಿ ಹಾಕಬೇಕು. ಹೀಗೆ ಎಲ್ಲ ಚಕ್ಕುಲಿಯನ್ನು ಕೂಡ ಮಗುಚಿ ಹಾಕುತ್ತಾ ಬೇಯಿಸಬೇಕು. ಚಕ್ಕುಲಿಯನ್ನು ಮಧ್ಯಮ ಉರಿಯಲ್ಲಿ ಇಟ್ಟು ಕರಿಯಬೇಕು. ದೊಡ್ಡ ಉರಿಯಲ್ಲಿ ಇಟ್ಟು ಕರಿದರೆ ಒಳಗಿಂದ ಚಕ್ಕಲಿ ಚೆನ್ನಾಗಿ ಬೇಯುವುದಿಲ್ಲ, ಹಾಗೆ ಹೊರಗಿಂದ ಹೊತ್ತಿ ಹೋಗುತ್ತದೆ. ಹೀಗೆ ಆದರೆ ಚಕ್ಕುಲಿ ಬಹಳ ದಿವಸದವರೆಗೆ ಸ್ಟೋರ್ ಮಾಡಿ ಇಡಲು ಬರುವುದಿಲ್ಲ. ಚಕ್ಕುಲಿ ಮೆತ್ತಗಾಗಿ ಬಿಡುತ್ತದೆ. ಚಕ್ಕುಲಿ ಈ ಥರ ಗರಿಗರಿಯಾಗಿ ಬರಲು ನಾನು ಹೇಳಿದ ಟಿಪ್ಸನ್ನು ಫಾಲೋ ಮಾಡಿ. ಈಗ ಎಲ್ಲ ಚಕ್ಕುಲಿಯನ್ನು ಕರಿದು ಆಗಿದೆ. ನೋಡಿ, ಚಕ್ಕುಲಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ನಾನೊಂದು ಈಗ ಚಕ್ಕುಲಿಯನ್ನು ಮುರಿದು ತೋರಿಸುತ್ತೇನೆ. ನೋಡಿ, ಸೌಂಡ್ ಕೇಳಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ. ಈ ರೆಸಿಪಿ ನಿಮಗೆಲ್ಲ ಇಷ್ಟವಾಗಿದೆ ಅಂತ ಭಾವಿಸುತ್ತೇನೆ. ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.